ಆಕಾಶ್ ಒಬ್ಬ ಯುವಕ ನಗರದ ದೊಡ್ಡ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ. ಅವನ ಜೀವನವು ಡೆಡ್ಲೈನ್ಗಳು, ಮೀಟಿಂಗ್ಗಳು ಮತ್ತು ನಿರೀಕ್ಷೆಗಳ ಭಾರದಿಂದ ತುಂಬಿ ಹೋಗಿತ್ತು. ಪ್ರತಿದಿನ ಬೆಳಿಗ್ಗೆ ಏಳುವಾಗ ಅವನ ಎದೆಯ ಮೇಲೆ ಒಂದು ಅನಿರ್ದಿಷ್ಟ ಭಾರವಿರುತ್ತಿತ್ತು. ಅವನ ಕಣ್ಣುಗಳಲ್ಲಿ ಕನಸುಗಳ ಬದಲು ಆಯಾಸ ಮನೆ ಮಾಡಿತ್ತು. ಅವನ ಬಾಸ್ ಮಿಸ್ಟರ್ ಶರ್ಮಾ ಯಾವಾಗಲೂ ಕಠೋರವಾಗಿ ಮಾತನಾಡುತ್ತಿದ್ದರು. ಆಕಾಶ್, ಈ ಕೆಲಸ ಇನ್ನೂ ಮುಗಿದಿಲ್ಲವೇ? ನಿನ್ನಿಂದ ಇದಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸಿದ್ದೆ ಎನ್ನುವ ಮಾತುಗಳು ಅವನ ಕಿವಿಯಲ್ಲಿ ಮಾರ್ದನಿಸುತ್ತಿದ್ದವು. ಈ ಮಾತುಗಳು ಅವನ ಆತ್ಮವಿಶ್ವಾಸವನ್ನು ದಿನದಿಂದ ದಿನಕ್ಕೆ ಕುಗ್ಗಿಸುತ್ತಿದ್ದವು. ಅವನ ಸ್ನೇಹಿತೆ ರಿಯಾ ಕೂಡ ಅವನ ಕರೆಗಳಿಗೆ ಉತ್ತರಿಸುತ್ತಿರಲಿಲ್ಲ. ಅವಳು ನನ್ನನ್ನು ನಿರ್ಲಕ್ಷಿಸುತ್ತಿದ್ದಾಳೆ, ಬಹುಶಃ ನಾನು ಅವಳಿಗೆ ಬೇಸರ ತರಿಸಿರಬಹುದು ಎಂದು ಆಕಾಶ್ ತನ್ನೊಳಗೆ ಕೊರಗುತ್ತಿದ್ದ. ಈ ಯೋಚನೆಗಳು ಅವನನ್ನು ಇನ್ನಷ್ಟು ಒಂಟಿಯಾಗಿಸುತ್ತಿದ್ದವು. ಒಂದು ಸಂಜೆ ಮನಸ್ಸಿಗೆ ಶಾಂತಿ ಸಿಗಬಹುದೆಂದು ಆಕಾಶ್ ನಗರದ ಹಳೆಯ ಓಣಿಯೊಂದರಲ್ಲಿ ಅಲೆಯಿಕ್ಕಿತ. ಆಗ ಅವನ ಕಣ್ಣಿಗೆ ಒಂದು ಪುಟ್ಟ ಹಳೆಯ ಪುಸ್ತಕದ ಅಂಗಡಿ ಬಿತ್ತು. ಅದರ ಹೆಸರು ಜ್ಞಾನಾಲಯ. ಏನೋ ಒಂದು ಅದೃಶ್ಯ ಶಕ್ತಿ ಅವನನ್ನು ಒಳಗೆ ಸೆಳೆಯಿತು. ಅಂಗಡಿಯೊಳಗೆ ಪುಸ್ತಕಗಳ ಹಿತವಾದ ಪರಿಮಳವಿತ್ತು. ಅಲ್ಲಿ ಕನ್ನಡಕಧಾರಿ ಬಿಳಿಗಡ್ಡದ ವೃದ್ಧರೊಬ್ಬರು ಶಾಂತವಾಗಿ ಕುಳಿತಿದ್ದರು. ಅವರೇ ಜ್ಞಾನೇಶ್. ಆಕಾಶ್ನ ಕಣ್ಣುಗಳಲ್ಲಿನ ಗೊಂದಲವನ್ನು ಅವರು ಒಂದು ಕ್ಷಣದಲ್ಲಿ ಅರಿತರು. ಜ್ಞಾನೇಶ್ ಒಂದು ಹಳೆಯ ಸರಳವಾದ ಪುಸ್ತಕವನ್ನು ಆಕಾಶ್ನ ಕೈಗಿತ್ತರು. ಅದರ ಮೇಲೆ ಬರೆದಿತ್ತು 4 ಒಪ್ಪಂದಗಳು. ಈ ಪುಸ್ತಕ ನಿನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಬಹುದು. ಇದು ನಿನ್ನನ್ನು ನಿನಗೆ ಪರಿಚಯಿಸುತ್ತದೆ ಎಂದರು. ಈ ಆಕಾಶ್ ಮೊದಲ ಒಪ್ಪಂದವನ್ನು ಓದಿದ. ನಿಮ್ಮ ಮಾತಿನಲ್ಲಿ ನಿಷ್ಕಳಂಕವಾಗಿರಿ, ಅಂದರೆ ಸತ್ಯವನ್ನು ಮಾತನಾಡಿ. ನಿಮಗೆ ಮತ್ತು ಇತರರಿಗೆ ವಿರುದ್ಧವಾಗಿ ಮಾತುಗಳನ್ನು ಬಳಸಬೇಡಿ. ಇದು ಅವನಿಗೆ ಹೊಸದಾಗಿ ಕಂಡಿತು. ಮರುದಿನ ಅವನ ತಾಯಿ ಕರೆ ಮಾಡಿ, ಊಟ ಸರಿಯಾಗಿ ಮಾಡುತ್ತಿದ್ದೀಯಾ ಎಂದು ಕೇಳಿದರು. ಸುಳ್ಳು ಹೇಳುವ ಬದಲು, ಇಲ್ಲ ಅಮ್ಮ, ಕೆಲಸದ ಒತ್ತಡದಲ್ಲಿ ಮರೆತು ಹೋಗುತ್ತಿದೆ, ನಾನು ಇನ್ನು ಮುಂದೆ ಗಮನ ಕೊಡುತ್ತೇನೆ ಎಂದು ಪ್ರಾಮಾಣಿಕವಾಗಿ ಹೇಳಿದ. ಅವನ ಮಾತಿನಲ್ಲಿದ್ದ ಸತ್ಯ ತಾಯಿಗೆ ಸಮಾಧಾನ ತಂದಿತು. ಕಚೇರಿಯಲ್ಲಿ ಸಹೋದ್ಯೋಗಿಗಳು ಬೇರೆಯವರ ಬಗ್ಗೆ ಮಾತನಾಡುತ್ತಿದ್ದಾಗ ಆಕಾಶ್ ಅದರಲ್ಲಿ ಭಾಗವಹಿಸದೆ ಮೌನವಾಗಿ ತನ್ನ ಕೆಲಸದಲ್ಲಿ ತೊಡಗಿಸಿಕೊಂಡ. ಇದು ಅವನಿಗೆ ಒಂದು ರೀತಿಯ ಆಂತರಿಕ ಶಕ್ತಿಯನ್ನು ನೀಡಿತು. ಮಾತುಗಳು ಶಕ್ತಿಯುತವಾದವು ಎಂದು ಅವನಿಗೆ ಅರಿವಾಯಿತು. ನಂತರ ಅವನು 2ನೇ ಒಪ್ಪಂದವನ್ನು ಓದಿದ. ಯಾವುದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ. ಬೇರೆಯವರು ಹೇಳುವುದು ಮತ್ತು ಮಾಡುವುದು ಅವರ ವಾಸ್ತವದ ಪ್ರತಿಬಿಂಬ, ನಿಮ್ಮದಲ್ಲ. ಈ ಮಾತು ಅವನಿಗೆ ಆಳವಾಗಿ ನಾಟಿತು. ಮರುದಿನ ಮಿಸ್ಟರ್ ಶರ್ಮಾ, ಈ ಪ್ರೆಸೆಂಟೇಷನ್ ಸರಿ ಇಲ್ಲ, ಇದರಲ್ಲಿ ಸೃಜನಶೀಲತೆಯೇ ಇಲ್ಲ ಎಂದು ಕೂಗಾಡಿದರು. ಹಿಂದಿನಂತಾಗಿದ್ದರೆ ಆಕಾಶ್ ಕುಗ್ಗಿ ಹೋಗುತ್ತಿದ್ದ. ಆದರೆ ಈ ಬಾರಿ ಅವನು ಶಾಂತವಾಗಿದ್ದ. ಇದು ಅವರ ಅಭಿಪ್ರಾಯ, ನನ್ನ ವ್ಯಕ್ತಿತ್ವದ ಮೇಲಿನ ದಾಳಿಯಲ್ಲ ಎಂದುಕೊಂಡ. ಆಕಾಶ್ ತನ್ನ ಡೈರಿಯಲ್ಲಿ ಬರೆದುಕೊಂಡ, ಶರ್ಮಾರ ಮಾತುಗಳು ಅವರ ಒತ್ತಡದ ಫಲ. ನಾನು ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು. ನಂತರ ಅವನು ಶರ್ಮಾರ ಬಳಿ ಹೋಗಿ, ಸರ್, ಇದನ್ನು ಹೇಗೆ ಉತ್ತಮಪಡಿಸಬಹುದು ಎಂದು ದಯವಿಟ್ಟು ನಿರ್ದಿಷ್ಟ ಸಲಹೆಗಳನ್ನು ನೀಡುತ್ತೀರಾ ಎಂದು ವಿನಯದಿಂದ ಕೇಳಿದ. 3ನೇ ಒಪ್ಪಂದ ಅವನಿಗೆ ಇನ್ನಷ್ಟು ದಾರಿ ತೋರಿಸಿತು. ಊಹೆಗಳನ್ನು ಮಾಡಬೇಡಿ. ಸಂವಹನದಲ್ಲಿ ಸ್ಪಷ್ಟತೆಯನ್ನು ಕಂಡುಕೊಳ್ಳಿ. ಪ್ರಶ್ನೆಗಳನ್ನು ಕೇಳಲು ಹಿಂಜರಿಯಬೇಡಿ. ರಿಯಾಳ ವಿಷಯ ತಕ್ಷಣ ಅವನ ತಲೆಗೆ ಬಂತು. ಅವನು ರಿಯಾಳಿಗೆ ಕರೆ ಮಾಡಿದ. ರಿಯಾ, ನೀನು ನನ್ನೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದ್ದೀಯಾ ಎಂದು ನಾನು ಊಹಿಸಿಕೊಂಡು ಬೇಸರ ಮಾಡಿಕೊಂಡಿದ್ದೆ. ಎಲ್ಲವೂ ಸರಿಯಾಗಿದೆಯೇ ಎಂದು ನೇರವಾಗಿ ಕೇಳಿದ. ರಿಯಾ ಉತ್ತರಿಸಿದಳು, ಅಯ್ಯೋ ಆಕಾಶ್, ಹಾಗೇನಿಲ್ಲ. ನಮ್ಮ ಮನೆಯಲ್ಲಿ ಅಜ್ಜಿಗೆ ಹುಷಾರಿರಲಿಲ್ಲ, ಅದಕ್ಕೆ ನಾನು ಯಾರೊಂದಿಗೂ ಮಾತನಾಡಲು ಸಾಧ್ಯವಾಗಲಿಲ್ಲ. ಕ್ಷಮಿಸು. ಆಕಾಶ್ನ ಮನಸ್ಸಿನಲ್ಲಿದ್ದ ಭಾರ ಇಳಿಯಿತು. ಒಂದು ಸಣ್ಣ ಪ್ರಶ್ನೆ ದೊಡ್ಡ ತಪ್ಪು ತಿಳುವಳಿಕೆಯನ್ನು ನಿವಾರಿಸಿತ್ತು. 4ನೇ ಒಪ್ಪಂದ ಹೀಗಿತ್ತು, ಯಾವಾಗಲೂ ನಿಮ್ಮ ಅತ್ಯುತ್ತಮವಾದುದನ್ನು ಮಾಡಿ. ನಿಮ್ಮ ಅತ್ಯುತ್ತಮ ಕ್ಷಣದಿಂದ ಕ್ಷಣಕ್ಕೆ ಬದಲಾಗುತ್ತದೆ. ಆದರೆ ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮ ಕೈಲಾದಷ್ಟು ಉತ್ತಮವಾಗಿ ಪ್ರಯತ್ನಿಸಿ. ಅವನಿಗೆ ಒಂದು ದೊಡ್ಡ ಪ್ರಾಜೆಕ್ಟ್ ನೀಡಲಾಯಿತು. ಮೊದಲು ಅವನಿಗೆ ಆತಂಕವಾಯಿತು. ಆದರೆ ಅವನು ಪರಿಪೂರ್ಣತೆಯ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಪ್ರತಿದಿನ ತನ್ನ ಕೈಲಾದಷ್ಟು ಉತ್ತಮ ಕೆಲಸ ಮಾಡಲು ಪ್ರಾರಂಭಿಸಿದ. ಅವನು ಕೆಲಸವನ್ನು ಸಣ್ಣ ಭಾಗಗಳಾಗಿ ವಿಂಗಡಿಸಿಕೊಂಡ. ಕೆಲವು ದಿನ ಅವನಿಗೆ ಹೆಚ್ಚು ಕೆಲಸ ಮಾಡಲು ಸಾಧ್ಯವಾಗುತ್ತಿತ್ತು, ಕೆಲವು ದಿನ ಕಡಿಮೆ. ಆದರೆ ಅವನು ಸ್ವಯಂ ಟೀಕೆಯನ್ನು ಬಿಟ್ಟು ತನ್ನ ಪ್ರಯತ್ನವನ್ನು ಗೌರವಿಸಿದ. ಇದರಿಂದ ಅವನ ಒತ್ತಡ ಕಡಿಮೆಯಾಗಿ ಕೆಲಸದ ಗುಣಮಟ್ಟ ಹೆಚ್ಚಾಯಿತು. ಆಕಾಶ್ ಈಗ 4 ಒಪ್ಪಂದಗಳನ್ನು ಒಟ್ಟಿಗೆ ಅಭ್ಯಾಸ ಮಾಡಲು ಪ್ರಾರಂಭಿಸಿದ. ಸಹೋದ್ಯೋಗಿಯೊಬ್ಬರು ಅವನ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಲು ಪ್ರಯತ್ನಿಸಿದಾಗ ಅವನು ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಲಿಲ್ಲ.
ಮತ್ತು ತನ್ನ ಮಾತಿನಲ್ಲಿ ನಿಷ್ಕಳಂಕವಾಗಿದ್ದು ಸತ್ಯವನ್ನು ಸ್ಪಷ್ಟಪಡಿಸಿದ. ಹೊಸ ಪ್ರಾಜೆಕ್ಟ್ನ ಅವಶ್ಯಕತೆಗಳು ಅಸ್ಪಷ್ಟವಾಗಿದ್ದಾಗ ಅವನು ಊಹೆಗಳನ್ನು ಮಾಡುವ ಬದಲು ಸ್ಪಷ್ಟತೆ ಸಿಗುವವರೆಗೂ ಪ್ರಶ್ನೆಗಳನ್ನು ಕೇಳಿದ ಮತ್ತು ತನ್ನ ಅತ್ಯುತ್ತಮ ಪ್ರಯತ್ನವನ್ನು ಮುಂದುವರೆಸಿದ. ಅವನು ತನ್ನ ಡೈರಿಯಲ್ಲಿ ತನ್ನ ಪ್ರಗತಿ, ಸವಾಲುಗಳು ಮತ್ತು ಕಲಿಕೆಗಳನ್ನು ಪ್ರತಿದಿನ ದಾಖಲಿಸುತ್ತಿದ್ದ. ಇದು ಅವನಿಗೆ ತನ್ನ ಬದಲಾವಣೆಯನ್ನು ನೋಡಲು ಮತ್ತು ಪ್ರೇರಿತನಾಗಿರಲು ಸಹಾಯ ಮಾಡಿತು. ಸಣ್ಣ ಸಣ್ಣ ಗೆಲುವುಗಳು ದೊಡ್ಡ ಆತ್ಮವಿಶ್ವಾಸವನ್ನು ನಿರ್ಮಿಸುತ್ತಿದ್ದವು. ಕಾಲಾನಂತರದಲ್ಲಿ ಆಕಾಶ್ನಲ್ಲಿ ಅದ್ಭುತ ಬದಲಾವಣೆಯಾಯಿತು. ಅವನ ಮುಖದಲ್ಲಿ ಶಾಂತಿ ಮತ್ತು ಆತ್ಮವಿಶ್ವಾಸವಿತ್ತು. ಅವನು ಈಗ ಕಚೇರಿಯಲ್ಲಿ ಹೊಸಬರಿಗೆ ಮಾರ್ಗದರ್ಶನ ನೀಡುತ್ತಿದ್ದ, ತನ್ನ ಕಲಿಕೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳುತ್ತಿದ್ದ. ಒಂದು ದಿನ ಅವನು ಮತ್ತೆ ಜ್ಞಾನೇಶ್ ಅವರ ಅಂಗಡಿಗೆ ಹೋದ. ನಿಮ್ಮ ಪುಸ್ತಕ ನನ್ನ ಜೀವನವನ್ನೇ ಬದಲಾಯಿಸಿತು ಎಂದು ಕೃತಜ್ಞತೆಯಿಂದ ಹೇಳಿದ. ಜ್ಞಾನೇಶ್ ಮುಗುಳ್ನಕ್ಕು, ಪುಸ್ತಕವಲ್ಲ, ನೀನು ಆ ಒಪ್ಪಂದಗಳನ್ನು ಬದುಕಲು ನಿರ್ಧರಿಸಿದೆ ಎಂದರು. ಆಕಾಶ್ ಈಗ ತನ್ನ ಜೀವನದ ಚಾಲಕನಾಗಿದ್ದ. ಹೊರಗಿನ ಪ್ರಪಂಚದ ಗದ್ದಲ ಅವನ ಆಂತರಿಕ ಶಾಂತಿಯನ್ನು ಕದಡಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ತನ್ನ ಮಾತು, ಆಲೋಚನೆ ಮತ್ತು ಕ್ರಿಯೆಗಳ ಮೂಲಕ ತನ್ನದೇ ಆದ ಸ್ವರ್ಗವನ್ನು ಸೃಷ್ಟಿಸಿಕೊಂಡಿದ್ದ. ಅವನು ತನ್ನ ಬಾಲ್ಕನಿಯಲ್ಲಿ ನಿಂತು ಆಕಾಶವನ್ನು ನೋಡುತ್ತಿದ್ದ. ಅದೇ ಆಕಾಶ, ಆದರೆ ಈಗ ಅವನ ದೃಷ್ಟಿ ಬದಲಾಗಿತ್ತು. ಒತ್ತಡದ ಮೋಡಗಳು ಸರಿದು ಸ್ವಾತಂತ್ರ್ಯದ ನೀಲಿ ಆಕಾಶ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನು ತನ್ನೊಂದಿಗೆ ಮತ್ತು ಈ ಪ್ರಪಂಚದೊಂದಿಗೆ ಒಂದು ಹೊಸ ಒಪ್ಪಂದ ಮಾಡಿಕೊಂಡಿದ್ದ.